ನಾಲಿಗೆ ಹಾರಿಬಿಟ್ಟವನ ಓಡಾಡೋದಕ್ಕೆ ಬಿಡಬೇಡಿ ಅಂತ ವಿಜೇಂದ್ರ ಎಚ್ಚರಿಕೆ ಕೊಟ್ಟಿದ್ಯಾರಿಗೆ? ಅಲುಕಾಡ್ತಾ ಇರುವುದು ಸಿಎಂ ಕುರ್ಚಿಯಲ್ಲ, ವಿಜೇಂದ್ರ ಕುರ್ಚಿ ಎಂದಿದ್ಯಾಕೆ? ಎಂಬಿ ಪಾಟೀಲ್ ದೆಹಲಿಗೆ ಡಿಸಿಎಂ ಡಿಕೆ ಭೇಟಿ ನೀಡ್ತಾ ಇರೋದ್ಯಾಕೆ? ಈ ಸುದ್ದಿಗಳನ್ನು ನೋಡೋಣ ವಾಕ್ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡೋಕೆ ಬಿಡಬೇಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಅವರು ಹೆಸರು ಪ್ರಸ್ತಾಪಿಸದೆ ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದರು. ಅಧಿಕಾರ ಶಾಶ್ವತ ಅನ್ನೋ ದುರಹಂಕಾರದಲ್ಲಿ ಮಾತನಾಡಿದ್ದಾನೆ ಅಂತ ವಾಗ್ದಾಳಿ ನಡೆಸಿದ್ರು. ಈ ರೀತಿ ನಾಲ್ಗೆ ಹರಿಬಿಡ್ತಕ್ಕಂಥ ಶಾಸಕ ಏನಿದ್ದಾನೆ, ರಸ್ತೆನಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಆ ರೀತಿ ನಮ್ಮ ಕಾರ್ಯಕರ್ತರು ಬಳೆ ಕಟ್ಕೊಂಡು ನಿಂತಿಲ್ಲ. ಆಯ್ತು, ಈ ರೀತಿ ತುಂಬಾ ದುರಹಂಕಾರದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಇಲ್ಲ ಅನ್ನೋದನ್ನ ಅವ್ರು ನೆನಪು ಮಾಡಿಕೊಡ್ಬೇಕು. ಬಿಜೆಪಿ ಕಾರ್ಯಕರ್ತರು ಅಧಿಕಾರ ಇಲ್ಲದೆ ಇರುವಾಗಲೇ ಹೆದರಿಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇಂತಹ ಪುಡಾರಿಗಳಿಗೆಲ್ಲ ನಾವು ಹೆದರಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಗುಡುಗಿದ ಅವರು ದುರಹಂಕಾರದಲ್ಲಿ ಮಾತನಾಡಿದವನಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡೋಣ ಅಂದ್ರು. ಅಧಿಕಾರ ಇಲ್ಲದೆ ಎದುರಿಲ್ಲ ನಾವು. ಇವತ್ತು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪುಡಾರಿಗಳಿಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆ ಎಲ್ಲ ನೀವೆಲ್ಲರೂ ಧೈರ್ಯವಾಗಿ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡ್ತಿದೆ ಎಂಬ ಬಿವೈ ವಿಜಯೇಂದ್ರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಗಟ್ಟಿಯಿದ್ದಾರೆ, ಅವರ ಕುರ್ಚಿಯೂ ಗಟ್ಟಿಗಿದೆ. ಆದರೆ ಈಗ ಅಲಗಾಡ್ತಿರೋದು ಬಿವೈ ವಿಜಯೇಂದ್ರ ಕುರ್ಚಿ ಅಂತ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್, ರಮೇಶ್ ಸೇರಿದಂತೆ ಅನೇಕರಿಂದ ಕುರ್ಚಿ ಅಲುಗಾಡ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ವಿಜೇಂದ್ರ ಕುರ್ಚಿ ನಮ್ಮ ಕುರ್ಚಿ ಭಾಳ ಗಟ್ಟಿ ಅದ. ಸಿದ್ದರಾಮಯ್ಯನವ್ರ ಕುರ್ಚಿ ಭಾಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ. ವಿಜೇಂದ್ರ ಕುರ್ಚಿ ಹಾಗೆ ಹಾಕತ್ತದ. ಓಪನ್ ನೋಡಕತ್ತೀರಿ ಪೇಪರ್ನ ನೀವು. ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿಜೆಪಿ 20 ಪಕ್ಷಗಳಾಗಿಲ್ಲ. ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು ನನ್ನ ಕ್ಷೇತ್ರದ ಜನರಿಗೋಸ್ಕರ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದಲಿತ ಸಂಘಟನೆಯವರು, ಮಹಿಳೆಯರು, ಒಕ್ಕಲಿಗ ಸಮುದಾಯ ನನ್ನ ಬಳಿ ಬಂದು ಮನವಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಇವತ್ತು ಮಾಡ್ತಿರೋದು 100ಕ್ಕೆ 100 ಸರಿಯಾಗಿದೆ ಅನ್ನೋದು ನನ್ನ ಭಾವನೆ. ಜನರ ಭಾವನೆಗೆ ನಾನು ಗೌರವ ನೀಡಬೇಕು. ನಾನು ಬಾಯಿ ಕಟ್ಟಿಕೊಂಡು ಕೋರೋಕಾಗಲ್ಲ. ಹಿಂದು ಮುಂದೆ ನೋಡದೆ ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇನೆ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು ಬಾಯಿಗೆ ಬೀಗ ಹಾಕೊಂಡು ಕುಂತಿದ್ದಾರೆ. ಇಷ್ಟೆಲ್ಲ ಅವಮಾನ ಆದ್ರೂ ಅವನ ವಿರುದ್ಧ ಒಬ್ರು ಮಾತನಾಡ್ತಾ ಇಲ್ಲ. ನೀವಾದ್ರೂ ಈ ಪ್ರತಿಭಟನೆಗೆ ಬನ್ನಿ ಅಂತಕ್ಕಂಥದ್ದನ್ನ ಹೇಳಿದ್ಮೇಲೆ ಆ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ರಾಹುಲ್ ಇಂದಿರಾ ಗಾಂಧಿ ಕುಟುಂಬದಿಂದ ಬಂದವರು. ಅವರು ಕೊಲೆ ಬೆದರಿಕೆಗಳಿಗೆ ಹೆದರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಹುಲ್ ಗಾಂಧಿ ಮೇಲೆ ಬಿಜೆಪಿ ಗದಾಪ್ರಹಾರ ಮಾಡ್ತಿದೆ, ಟೀಕೆ ಆರೋಪಗಳನ್ನ ಮಾಡ್ತಿಲ್ಲ, ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ರಾಹುಲ್ ನಾಲಗೆ ಕತ್ತರಿಸಿದವರಿಗೆ ಬಹುಮಾನ ಎಂದಿದ್ದ ಶಿವಸೇನೆ ನಾಯಕನ ವಿರುದ್ಧ ಕೆಂಡಾಮಂಡಲರಾದರು. ರಾಹುಲ್ ಗಾಂಧಿಯವರ ಮೇಲೆ ಬಿಜೆಪಿಯವರು ಗದಾಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ, ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಮುಗಿಸಲು ಬಿಜೆಪಿ ಸಂಚು ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ರಾಹುಲ್ ಗಾಂಧಿಗೆ ಪ್ರಬುದ್ಧತೆ ಇಲ್ಲ, ಅವರದ್ದು ಮಕ್ಕಳಾಟದ ರೀತಿ. ವಿಪಕ್ಷ ನಾಯಕ ರಾಹುಲ್ಗೆ ಮೊದಲು ಮಾತನಾಡುವ ಪಕ್ವತೆ ಬರಲಿ, ನಂತರ ಅವರಿಗೆ ಬೆದರಿಕೆ ಇದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಎಂದು ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಯಾವ ದೇಶದಲ್ಲಿ ಇರ್ತಾರೋ, ಅವ್ರು ಯಾವ ಇದರಲ್ಲಿ ಇರ್ತಾರೋ ಹುಡುಕ್ಬೇಕು ಅವ್ರನ್ನ. ಫಸ್ಟ್ ಅವ್ರ ಮೆಚ್ಯೂರಿಟಿ ಬರಲಿ, ಅವರು ಒಂದು ಮಾತಾಡೋವಂಥ ಮೆಚ್ಯೂರಿಟಿ, ತೀರ್ಮಾನ ಮಾಡುವಂಥ ಮೆಚ್ಯೂರಿಟಿ ಬರಲಿ. ಅದು ಬಂದ ಮೇಲೆ ಅವ್ರಿಗೆ ಇದೆಯಾ, ಥ್ರೆಟ್ ಇದೆಯಾ, ಇವೆಲ್ಲವನ್ನು ಕೂಡ ಆಮೇಲೆ ಯೋಚನೆ ಮಾಡೋಣ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳುತ್ತಿದ್ದಾರೆ. ಬೆಳಗ್ಗೆ 7:45ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣ ಬೆಳೆಸಿ ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಚರ್ಚಿಸಲಿದ್ದಾರೆ.
ಮೈನ್ಸ್ ಅಧಿಕಾರಿಗೆ ಸಚಿವ ಎಚ್.ಕೆ. ಪಾಟೀಲ್ ತರಾಟೆ ತೆಗೆದುಕೊಂಡಿದ್ದಾರೆ. ಗದಗ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಸಾವಿತ್ರಿ ವಿರುದ್ಧ ರೈತರು ದೂರು ಹೇಳಿದ್ರು. ದೂರು ಕೇಳುತ್ತಿದ್ದಂತೆಯೇ ಗರಂ ಆದ ಸಚಿವ ಎಚ್.ಕೆ. ಪಾಟೀಲ್ ನೀನೇನೋ ಲಂಚ ತೆಗೆದುಕೊಳ್ಳೋಕಿದೀಯಾ ಅಂತ ಕಿಡಿಕಾರಿದ್ರು. ಹೊನ್ನಾಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯಗೂ ಮುಖ್ಯಮಂತ್ರಿ ಆಗುವ ಯೋಗವಿದೆಯಂತೆ. ಸಾಮಾಜಿಕ ಜಾಲತಾಣದಲ್ಲಿ ರೇಣುಕಾಚಾರ್ಯ ಸಿಎಂ ಯೋಗದ ಹೇಳಿಕೆ ವೈರಲ್ ಆಗಿದೆ. ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕುಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀಯಾ, ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವ ಯೋಗವಿದೆ ಎಂದು ಮತದಾರರು ಹಾರೈಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ